ಫ್ರೆಂಡ್ಸ್, ನಮ್ಮ ಮನುಷ್ಯರು ಮಾಡೋದು ಏನು ಗನಂದಾರಿ ಕೆಲಸ ಅಂದರೆ, ಮಕ್ಕಳು ತಂದೆ ತಾಯಿಗೆ ಕೇರ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ಪೂಜಾರಿಗಳು ಸ್ವಲ್ಪ ಏನಾದರೂ ಹೇಳ್ಬಿಟ್ರೆ ಸಾಕು, ಅವ್ರು ಗೆದ್ದೆತ್ತಿನ ಬಾಲ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಏನಕ್ಕೆ? ಅವನು ಇವ್ರಿಗೆ ದುಡ್ಡು ಬರೋಂಗೆ ಮಾಡ್ತಾನೆ, ಇವ್ರಿಗೆ ಚೆನ್ನಾಗಿಟ್ಟಿರ್ತಾನೆ, ಇವ್ರಿಗೆ ಅಂತಸ್ತು ಬರೋಂಗೆ ಮಾಡ್ತಾನೆ ಅಂತ ಒಂದು ನಂಬಿಕೆಯಲ್ಲಿ ಅವನೇನೇ ಕೇಳಿದ್ರು ಅವನೇನೇ ಹೇಳಿದ್ರು ಮಾಡೋದಕ್ಕೆ ಸಾಲ ಮಾಡಾಗಲಿ ತಯಾರು ಮಾಡಿಬಿಡ್ತಾರೆ. ಆ ದೇವ್ರು ಕೇಳ್ತಾನ, ನನಗೆ ತುಪ್ಪ ಸುರಿರಿ, ಗೋಡಂಬಿ ದ್ರಾಕ್ಷಿ ಸುರಿರಿ, ನಾನು ನಿಮಗೆ ಬೆಳ್ಕರೋ ಶತಿಗೆ ಒಂದು ಚೀಲ ದುಡ್ಡು ಕೊಡ್ತೀನಿ ಅಂತ. ಇಲ್ಲ, ಭಕ್ತಿಯಿಂದ ಊದಿನ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಒಳ್ಳೆ ಮನಸ್ಸಿಂದ ಶುದ್ಧ ಮನಸ್ಸಿಂದ ಕೈ ಮುಗಿರಿ ಅಂತಾನೆ ಹೊರತು ಅದೆಲ್ಲ ದೇವ್ರು ಕೇಳಲ್ಲ. ಈ ಜನಗಳು ಪೂಜಾರಿಗೆ ಮಾಡೋ ಕೆಲಸ ಇನ್ನೇನು? ಅವ್ರು ಅದರಿಂದನಾದರೂ ದುಡ್ಡು ಮಾಡ್ಕೋಬೇಕಲ್ವ. ಅದಕ್ಕೆ ನಿಮಗೆ ಹೇಳ್ತಾನೆ, ಅವ್ನು ತಿಕ್ಕ ತೊಳೆ ಅಂದರೂ ತೊಳೆದು ಬಿಡ್ತಾರೆ ಇವರು. ಅದೇ ತಂದೆ ತಾಯಿ ಏನು ಮಾಡ್ತಾರ? ಮಾಡಲ್ಲ. ಎಲ್ಲ ಪಾಪ ಹೊತ್ಕೊಳ್ಳೋದು ನಾವು ಇದರಿಂದಲೇ. ಹುಟ್ಟಿಸಿದ ದೇವ್ರಂದರೆ ತಂದೆನೇ, ಜೀವ ಕೊಟ್ಟು ತಂದೆ, ಎತ್ತ ತಾಯಿ. ಅವ್ರ ಮನುಷ್ಯರನ್ನ ಫಸ್ಟ್ ನೋಡ್ಕೋಬೇಕು ನಾವು. ಅವ್ರನ್ನೇ ನಾವು ನರಳಾಡಿಸಿ ಅವ್ರನ್ನ ಗೋಳಾಡಿಸಿ ಅವರು ಹಶುವಿನಿಂದ ನರಳ್ತಾ ಇದ್ದರೆ ಇವ್ರು ದೇವ್ರು ಮಾಡಿಕೊಂಡು ಪುಣ್ಯ ಕಟ್ಕೋತಾರೆ. ತಂದೆ ತಾಯಿನೇ ದೇವ್ರು ಅಂದ್ಕೋಬೇಕು. ಅವರು ನಮ್ಮನ್ನು ಎತ್ತೋರು, ಸಾಕ್ದವರು, ದೊಡ್ಡವ್ರನ್ನ ಮಾಡಿದವರು ಅವರು ನಾವು ಮರಳಿ ಕೊಡಬೇಕಲ್ವ ಸೇವೆನ. ಅದನ್ನು ಮಾಡಲ್ಲ. ಹಾಗೆ ತಂದೆ ನರಳ್ತಾ ಇದ್ದರೆ ಅವರು ಅಷ್ಟು ವಯಸ್ಸಾದರೂ ಮಾಡ್ಕೊಂಡು ತಿಂತಾ ಇದ್ದರೆ, ಬಿಡು ನಾವು ಮಾಡೋಣ, ಅವನ ಜೊತೆ ಬಟ್ಟೆ ಒಗಿಯೋಣ, ಅವ್ರಿಗೊಂದು ಅನ್ನ ಹಾಕೋಣ ಅನ್ನಲ್ಲ. ಅಯ್ಯೋ, ನಮ್ಮದು ನಾವು ಮಾಡ್ಕೊಂಡ್ರೆ ಸಾಕಾಗೈತೆ, ಇವ್ರದ್ದೆಲ್ಲಿ ಮಾಡೋಣ ಅಂತಾರೆ. ಅದೇ ದೇವ್ರ ಸೇವೆ ಹೇಳ್ಬಿಡ್ಲಿ, ಮತ್ತು ಪೂಜಾರಿಗಳು ಬಂದು 3 ಗಂಟೆಗೆ ಎದ್ದು ಬಿಡ್ತಾರೆ. 3 ಗಂಟೆಗೆ ಎದ್ದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಏನು ಹೇಳಿದ್ರು ಮಾಡ್ತಾರೆ. ನನ್ನ ಮನೆಗೆ ಬಂದು ಕ್ಲೀನ್ ಮಾಡ್ಕೊಳಮ್ಮ ಅಂದರೂ ಮಾಡ್ಕೊಟ್ಟು ಬಿಡ್ತಾರೆ. ಯಾಕಂದರೆ ಅವ್ರು ಬೆಳ್ಕರೋ ಚೀಲ ದುಡ್ಡು ಬರೋಂಗೆ ಮಾಡ್ತಾನಲ್ವ ಪೂಜಾರಿ. ಅದಕ್ಕೆ ದೇವ್ರೂ ರಾತ್ರಿ ಕನ್ಸಲ್ಲಿ ಬಂದು ಹೇಳಿರ್ತಾನೆ, ನನಗೆ ಇದೆಲ್ಲ ಬಂದು ಮಾಡು, ನಿನಗೆ ನಾಳೆನೇ ದುಡ್ಡು ಕಳಿಸ್ತೀನಿ ಅಂತ. ಅದಕ್ಕೆ ಮಾಡ್ತಾರೆ. ತಂದೆ ತಾಯಿ ಏನು ಮಾಡಿರ್ತಾರೆ? ಅವ್ರೇನು ಆಸ್ತಿ ಸಂಪಾದಿಸ್ತಾರಿಲ್ಲ. ಅವ್ರನ್ನ ಭೂಮಿಗೆ ತಂದಿರೋದೇ ತಪ್ಪು. ತಂದೆಯವರು ಮಾಡಿರೋ ದೊಡ್ಡ ತಪ್ಪು ಅಂದರೆ ತಂದೆ ತಾಯಿ ನಮ್ಮ ಮಕ್ಕಳನ್ನ ಹುಡ್ಸಿರ್ತಾರಲ್ಲ, ಅದೇ ದೊಡ್ಡ ತಪ್ಪು. ಹುಡ್ಸಿದ ತಪ್ಪಿಗೆ ಅವ್ರು ಅನುಭವಿಸ್ಬೇಕು. ಇಂಥ ಪ್ರಪಂಚದಲ್ಲಿ ಹಿಂಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ತಂದೆ ಆಸ್ತಿ ಸಂಪಾದಿಸಿದ್ರೆ ಮಾತ್ರ ಮಕ್ಕಳು ನೋಡೋದು, ಇಲ್ಲಾಂದ್ರೆ ನೋಡಲ್ಲ. ಆಸ್ತಿ ಇಲ್ದರಿಗೆ ಜೀವನ ಇಲ್ಲ. ಏನು ಮಾಡ್ತೀಯ? ಒಂದಲ್ಲ ಒಂದು ದಿನ ಅವರು ವಯಸ್ಸಾಗಲೇಬೇಕು. ಅವ್ರಿಗೂ ಈ ರಿಟರ್ನ್ ಗಿಫ್ಟ್ ಬರಲೇಬೇಕಲ್ವ? ಬಂದೇ ಬರುತ್ತೆ. ಈಗ ಚೆನ್ನಾಗಿರ್ಬೋದು, ಮುಂದೆ ತಂದೆಗೆ ಏನು ಕೊಟ್ಟಿರ್ತಾರೋ ಅದು ರಿಟರ್ನ್ ದೇವರು ನಿಮಗೂ ಕೊಡ್ತಾನೆ. ಇದನ್ನು ಬರೆದಿಟ್ಕೊಳ್ಳಿ. ನನ್ನಿಂದ ಏನಾದರೂ ತಪ್ಪಾಯಿದ್ರೆ ಕ್ಷಮಿಸಿ. ನಾನು ತಿಳಿದಿದ್ದನ್ನು ಹೇಳಿದ್ದೀನಿ.